ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಚೈತ್ರ ಹರೀಶ್. ಲುಮಿನೋಸ್ ಸ್ಟುಡಿಯೋಯಿಂದ ನಾನು ನಿಮಗೆ ಟಾಪ್ 30 ಸುದ್ದಿಗಳನ್ನು ನೀಡ್ತಾ ಹೋಗ್ತೀನಿ. ಈ ದಿನ ಕರಾಳ ದಿನ ಅಂತಾನೆ ಹೇಳ್ಬೋದು. ಸಾಕಷ್ಟು ಅಪಘಾತಗಳು, ಅವಘಡಗಳು ನಡೆದಿವೆ. ಹಾಗೆ ರಾಜ್ಯ ರಾಜಕೀಯದಲ್ಲೂ ಕೂಡ ಸಾಕಷ್ಟು ಬೆಳವಣಿಗೆಗಳಾಗಿದೆ. ರಾಷ್ಟ್ರದಲ್ಲಿಯೂ ಕೂಡ ಸಾಕಷ್ಟು ಬೆಂಕಿ ಅನಾಹುತಗಳಿರ್ಬೋದು. ಈ ರೀತಿಯಾಗಿ ಸಾಕಷ್ಟು ಘಟನೆಗಳು ನಡೆದಿದೆ. ಇದೆಲ್ಲದರ ಕುರಿತು ಟಾಪ್ 30ಯಲ್ಲಿ ಯಾವೆಲ್ಲ ಸುದ್ದಿಗಳಿದೆ ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯ ರಾಜಕೀಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಮೈತ್ರಿ ಮಾಡಿಕೊಂಡಿವೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಮರ ಸಾರೋದಕ್ಕೆ ದೋಸ್ತಿ ನಾಯಕರು ಒಗ್ಗಟ್ಟು ಪ್ರದರ್ಶನವನ್ನ ಮಾಡ್ತಿದ್ದಾರೆ. ಈ ಲೋಕಸಭೆಯಲ್ಲಷ್ಟೇ ಅಲ್ಲದೆ ಮುಂದೆ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕಮಲ ದಳ ಮೈತ್ರಿ ಮುಂದುವರಿಸುವ ಇಂಗಿತವನ್ನ ಪ್ರತಿಪಕ್ಷದ ನಾಯಕ ಅಶೋಕ್ ವ್ಯಕ್ತಪಡಿಸಿದ್ದಾರೆ. ಸ್ವಲ್ಪ ಏನಾನ ಮನಸ್ಸು ಮಾಡಿದ್ರೆ ಯೋಚನೆ ಮಾಡಿರಿ. ಸ್ವಲ್ಪ ಒಂದು ವರ್ಷದ ಹಿಂದೆ ಏನಾದರೂ ಮನಸ್ಸಾಗಿದ್ರೆ ಈ ದರಿದ್ರ ಸರ್ಕಾರ ಇವತ್ತು ಬರ್ತಾನೆ ಇರಲಿಲ್ಲ. ಗ್ಯಾರಂಟಿನ ಬರ್ತಾ ಇತ್ತ ಇವರು ಹೆಜ್ಜೆನೇ ಇಕ್ತಾ ಇರಲ್ಲ. ಇವರು ಒಂದು ವರ್ಷದಿಂದ ಏನಾನ ಈ ಥರದ ಹೊಂದಾಣಿಕೆ ಆಗಿದ್ರೆ ಈ ದರಿದ್ರ ಸರ್ಕಾರ, ಈ ಲೂಟಿಕೋರರ ಸರ್ಕಾರ ಬರ್ತಾನೆ ಇರಲಿಲ್ಲ. ಬಿಡಿ, ಆಗಿದ್ದಾಗೋಯ್ತು. ಇನ್ನು ಮುಂದೆ ಆದರೂ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಈಗ ಆ ದೇವೇಗೌಡರನ್ನ ಗೆಲ್ಲಿಸಿದ್ರೆ ಮತ್ತೆ ನಮ್ಮ ದೇವೇಗೌಡರಿಗೆ ಕಿರೀಟ ಬರ್ತೈತೆ. ಎಲ್ಲಿ ನಮ್ಮ ದೇವೇಗೌಡರಿಗೆ ಕಿರೀಟ ಬರ್ತೈತೆ. ಸ್ವಲ್ಪ ಏನಾನ ಮನಸ್ಸು ಮಾಡಿದ್ರೆ. ಬೆಂಗಳೂರಿನಲ್ಲಿ ಶಿವರಾಮೇಗೌಡ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಕಾಂಗ್ರೆಸ್ಗೆ ಭಯ ಉಂಟಾಗಿದೆ. ದೋಸ್ತಿಯಿಂದ ಕಾಂಗ್ರೆಸ್ ಮನೆಗೆ ಹೋಗೋದು ಗ್ಯಾರಂಟಿ ಎಂದಿದ್ದಾರೆ. ಮೈತ್ರಿ ನಾಯಕರ ವಿರುದ್ಧ ಶಿವರಾಮೇಗೌಡ ಪಿತೂರಿ ನಡೆಸುತ್ತಿದ್ದಾರೆ. ಮುಂದೆ ವಿಧಾನಸಭಾ ಚುನಾವಣೆಯಲ್ಲಿ ನಾವೇನಾದ್ರೂ ಮೈತ್ರಿಯಲ್ಲಿ ಹೋದ್ರೆ ಕಾಂಗ್ರೆಸ್ನವರು ಮನೆಗೆ ಹೋಗೋದು ಗ್ಯಾರಂಟಿ ಅಂತ ಹೇಳಿದ್ದಾರೆ. ಯಾರೋ ಶಿವರಾಮೇಗೌಡ ಅಂತ ನಮ್ಮ ಪಾರ್ಟಿಯಲ್ಲಿ ಏನು ಇಲ್ಲ. ಅವರು ರಾಜೀನಾಮೆ ಕೊಟ್ಟವ್ರಂತೆ. ನನ್ಗೆ ಗೊತ್ತಿಲ್ಲ ಯಾವ ಪಾರ್ಟಿಗೆ ರಾಜೀನಾಮೆ ಕೊಟ್ಟರು. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅವ್ರು ಹೇಳಿದ್ದಾರೆ ನೋಡು, ಕುಮಾರಣ್ಣನ ಮೇಲೆ ಎಲ್ಲ ಆಪಾದನೆ ಮಾಡಿಬಿಡ್ರಿ, ನಾನು ಮೋದಿಗೆ ಹೇಳ್ಬಿಟ್ಟು JDSನ BJPನ ಭಾಗ ಮಾಡಿಬಿಡ್ತೀನಿ ಅಂತ. ಎಂಚ ಚಂಡಾಳ್ರಿ ಇವರು, ಲೆಕ್ಕ ಹಾಕೊಳ್ಳಿ. ಅಂದರೆ ಕಾಂಗ್ರೆಸ್ ಅವರ ಐಡಿಯಲ್ಲಿ ಲೆಕ್ಕ ಹಾಕೊಳ್ಳಿ. ಅಲ್ಲ, ಎಂಥ ಐಡಿಯಾ ಇವ್ರದ್ದು, ಎಂಥ ಕುತಂತ್ರಿಗಳು ಇವರು ಅಂತೇಳಿ. ಅಂದರೆ ಅವ್ರಿಗೆ ಎದುರ್ಸಕ್ಕೆ ಧೈರ್ಯ ಇಲ್ಲ. ಅವ್ರಿಗೆ ಇದಲ್ಲ, ಮುಂದೆ ಬರೋಂಥ ಏನಾದರೂ MLA ಎಲೆಕ್ಷನ್ ಬಂದರೆ BJP JDS ಒಟ್ಟಿಗೆ ಹೋದ್ರೆ ನಮ್ಗೆ ಉಳ್ಗಾಲ ಇಲ್ಲ. ಅದಕ್ಕೆ ಬರೆದು ಮಾಡ್ಕೊಂಬಿಟ್ಟಿದ್ದಾರೆ. ಸರ್ವೇನೇ ಬೇಡ. ಪರಿಷತ್ ಚುನಾವಣೆಯಲ್ಲಿ ಫೋಟೋ ಬಳಕೆಯಾಗಿರುವ ವಿಚಾರಕ್ಕೆ ಮಾಜಿ ಸಿಎಂ HD ಕುಮಾರಸ್ವಾಮಿ ಗಂಭೀರ ಆರೋಪ ಮಾಡಿದ್ದಾರೆ. ಚನ್ನಪಟ್ಟಣದ ಪುಟ್ಟಸ್ವಾಮಿ ನನ್ನ ಮತ್ತು ದೇವೇಗೌಡರ ಭಾವಚಿತ್ರವನ್ನ ಬಳಸಿಕೊಂಡಿದ್ದಾರೆ. ನನ್ನ ತಂದೆ HDD ಫೋಟೋವನ್ನ ಹಾಕಿ ಪ್ರಚಾರವನ್ನ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಸುಳ್ಳು ಮಾತುಗಳಿಗೆ ಬೆಲೆ ಕೊಡಬೇಡಿ ಅಂತ ಹೇಳಿದ್ದಾರೆ. ಚನ್ನಪಟ್ಟಣದ ಪುಟ್ಟಸ್ವಾಮಿ ಅಂತಕ್ಕಂಥವರು ನನ್ನ ಹೆಸರು ಹೇಳಿ, ದೇವೇಗೌಡರ ಹೆಸರು ಹೇಳಿ, ನಾನು ಜನತಾದಳದ ಬೆಂಬಲಿತ ಅಭ್ಯರ್ಥಿ ಅಂತೇಳಿ ಎಲ್ಲ ಕಡೆ ನಿಮ್ಮ ಹೆಸರನ್ನ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಅಂತೇಳಿ ಮಾಧ್ಯಮದ ಮಿತ್ರರಿಗೆ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ನಮ್ಮ ಕಾರ್ಯಕರ್ತರಾಗಲಿ ಮತದಾರರಿಗಾಗಲಿ ಮನವಿ ಮಾಡ್ತೇನೆ, ಇವತ್ತು ನಮ್ಮ ಅಧಿಕೃತ ಅಭ್ಯರ್ಥಿ ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳದ ಅಧಿಕೃತ NDA ಕೂಟದ ಅಭ್ಯರ್ಥಿ ದೇವೇಗೌಡರು ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೂ ದೇವೇಗೌಡರ ಅಭಿಮಾನಿಗಳಾಗಲಿ ನಮ್ಮ ಪಕ್ಷದ ಕಾರ್ಯಕರ್ತರಾಗಲಿ ಯಾವುದೇ ಈ ರೀತಿಯ ಒಂದು ಸುಳ್ಳು ಮಾತುಗಳನ್ನು ನಿಮ್ಮ ಮುಂದೆ ನಾಡ್ತಾ ಇದ್ದಾರೆ. ಅದು ಯಾವುದಕ್ಕೂ. ರಾಜ್ಯ ಕಾಂಗ್ರೆಸ್ನಲ್ಲಿ MLC ಟಿಕೆಟ್ಗಾಗಿ ಫೈಟ್ ಶುರುವಾಗಿದೆ. PR ರಮೇಶ್ಗೆ ಟಿಕೆಟ್ ನೀಡುವಂತೆ ತಿಗಳ ಸಮುದಾಯದ ಶ್ರೀಗಳ ನೇತೃತ್ವದಲ್ಲಿ DCM DKಶಿ ಬೇಡಿಕೆಯನ್ನ ಇಟ್ಟಿದ್ದಾರೆ. DCM DK ಶಿವಕುಮಾರ್ ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ಮಾಜಿ ಸಿಎಂ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಯಾವ ಬ್ರ್ಯಾಂಡ್ ಬೆಂಗಳೂರು ಮಾಡಿರೋದು ಇವರು? ಇದು ಬ್ರ್ಯಾಂಡ್ ಬೆಂಗಳೂರು ಅಲ್ಲ, ಲೂಟಿ ಬೆಂಗಳೂರು ಅಂತ ಕಿಡಿಕಾರಿದ್ದಾರೆ. 2-3 ಮಳೆಗೆ ಮನೆಗಳಿಗೆ ನೀರು ತುಂಬಿಕೊಂಡಿದೆ. BDAನಲ್ಲಿ ಮೊನ್ನೆ ಕ್ಲೋಸ್ಡ್ ಡೋರ್ ಕೂಡ ಸಭೆ ಮಾಡಲಾಗಿದೆ ಅಂತ. ಅಷ್ಟಕ್ಕೂ ಬೆಂಗಳೂರಿಗೆ ಇವರ ಕೊಡುಗೆ ಏನು ಅಂತ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರು ನಗರದ ನಾಗರಿಕರಿಗೆ ಹೇಳಬೇಕಾಗ್ತದೆ. ಹೋದ ವರ್ಷವೂ ಮಳೆ ನೋಡೋದು ಏನೋ ಬ್ರ್ಯಾಂಡ್ ಬೆಂಗಳೂರು ಅಂತೇಳಿ ಪ್ರತಿನಿತ್ಯ ಜಾಗಟೆ ಹೊಡಿತಾ ಇದ್ದಾರೆ. ಯಾವ ಬ್ರ್ಯಾಂಡ್ ಬೆಂಗಳೂರು ಮಾಡಿದ್ದಾರೋ ಗೊತ್ತಿಲ್ಲ. ಈಗ ಇನ್ನು
ಗ್ರೇಟ್ ಲೂಟಿ ಬೆಂಗಳೂರು ಈಗ ಇನ್ನೂ ಕಳೆದ ವಾರ 2-3 ದಿವಸದ ಮಳೆನಲ್ಲೇ ಬೆಂಗಳೂರು ನಗರದ ನಾಗರಿಕರು ಅನುಭವಿಸಿರ್ತಕ್ಕಂಥ ಒಂದು ಪರಿಸ್ಥಿತಿಗಳು. ಕೆಲವು ಭಾಗದಲ್ಲಿ ಮನೆ ಖಾಲಿ ಮಾಡಿ ಹೋಟ್ಲುಗಳಲ್ಲಿ ಹೋಗಿ ವಾಸ ಮಾಡ್ತಾ ಇದ್ದಾರೆ. ಕೆಲವು ರೇವ್ ಪಾರ್ಟಿ ಸೀಕ್ರೆಟ್ ಬಗೆದಷ್ಟು ಬಯಲಾಗ್ತಾ ಇದೆ. ಮಾದಕ ಪಾರ್ಟಿ ಆಯೋಜಕರ ಮುಖವಾಡ ಬಯಲಾಗಿದೆ. ಹೆಬ್ಬಗೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪಾರ್ಟಿ ನಡೆದಿದ್ದು, ಪರಪ್ಪನ ಅಗ್ರಹಾರ ಪೊಲೀಸರು ಹಣ ಪಡೆದು ಅನುಮತಿಯನ್ನ ನೀಡಿದ್ದಾರೆ. ಹುಟ್ಟುಹಬ್ಬಕ್ಕೆ ಅನುಮತಿಯನ್ನ ಪಡೆದು ನಶೆ ಪಾರ್ಟಿಯನ್ನ ಮಾಡಿದ್ದಾರೆ. ಮಾದಕ ಪಾರ್ಟಿಯ ಆಯೋಜಕ ವಾಸು ವಿಚಾರಣೆ ವೇಳೆ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ. ಷೇರು ಮಾರುಕಟ್ಟೆ ಹೆಸರಿನಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 30 ಕೋಟಿ ವಂಚನೆ ಮಾಡಲಾಗಿದೆ. ಕಲಬುರಗಿ ರೋಜಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಪ್ರಕರಣ ನಡೆದಿರುವಂತದ್ದು. ಕ್ಯಾಪಿಟಲ್ ಗ್ರೋತ್ ಪ್ಲಸ್ ಕಂಪನಿ ಹೆಸರಿನಲ್ಲಿ ಮೋಸ ಮಾಡಲಾಗಿದೆ. ಹಣ ದ್ವಿಗುಣ ಮಾಡೋದಾಗಿ ಉತ್ಕರ್ಷ ಸಾವಿತ್ರಿ ಎಂಬುವವರು ಬರೋಬ್ಬರಿ 500ಕ್ಕೂ ಅಧಿಕ ಜನರಿಗೆ ಪಂಗನಾಮ ಹಾಕಿದ್ದಾರೆ. ರೋಜಾ ಪೊಲೀಸ್ ಠಾಣೆಯಲ್ಲಿ ಉತ್ಕರ್ಷಗೆ ಸಹಾಯ ಮಾಡುತ್ತಿದ್ದ ವಿಜಯ್ ಸಿಂಗ್ ಹಜಾರೆ ಹಾಗೂ ಸುಧಾ ಎನ್ನುವವರ ವಿರುದ್ಧವೂ ಕೂಡ ದೂರು ದಾಖಲಾಗಿದೆ. ಗೋಕಾಕ್ ನಗರದ ಮೊಬೈಲ್ ಖದೀಮರು ಕನ್ನ ಹಾಕಿದ ಪ್ರಕರಣವನ್ನ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. 10ಕ್ಕೂ ಹೆಚ್ಚು ಮೊಬೈಲ್ ಅಂಗಡಿಗಳಿಗೆ ಕನ್ನ ಹಾಕಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಮೊಬೈಲ್ಗಳನ್ನ ಎಗರಿಸಿದ್ರು. ಖದೀಮರ ಕೈಚಳಕ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕೊಡ್ತಾರೆ, ಮಹಿಳೆಯರ ಮೇಲೆ ದೌರ್ಜನ್ಯ ನಡೀತಾ ಇದೆ. ತಲೆ ಕೆಟ್ಟವನು ಪೆನ್ ಡ್ರೈವ್ ಹಂಚಿಕೆ ಆರೋಪವನ್ನ ಮಾಡ್ತಾನೆ ಅಂತ ಎಚ್ಡಿಕೆ ಕಿಡಿಕಾರಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಇದ್ರೂ ಇರಬಹುದು ಅಂತ ಬೆಂಗಳೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಡಿಕೆಶಿಗೆ ಡಿಸಿಎಂ ಆಗಿ ಅಧಿಕಾರದ ಒತ್ತಡ ಇರುತ್ತೆ, ಅವರು ಬೇಡ ಅಂದ್ರೆ ಬೇರೆಯವರು ಆಗಬಹುದು ಅಂತ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಅಧ್ಯಕ್ಷರ ಬದಲಾವಣೆ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಈಗ ಆಗ್ಬೋದೇನೋ ಗೊತ್ತಿಲ್ಲ ನನಗೆ. ಶಿವಕುಮಾರ್ ಅವರು ಬೇಡ ಅಂದರೆ ಬೇರೆ ಯಾರಿಗಾನ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೂ ಒತ್ತಡ ಇರುತ್ತಲ್ಲ, ಉಪ ಮುಖ್ಯಮಂತ್ರಿಯಾಗಿ ಹೆಚ್ಚು ಕೆಲಸದ ಒತ್ತಡ ಇದೆ. ಏನಾದರೂ ಬೇಡ ಅಂತ ಹೇಳಿದ್ರೆ ಬೇರೆ ಯಾರಿಗಾನ ಕೊಡ್ಬೋದು. ಇಲ್ಲ ನಾನೇ ಇರ್ತೀನಿ ಅಂದರೆ ಯಾರ್ದೇನು ಅಬ್ಜೆಕ್ಷನ್ ಏನಿಲ್ಲ. ಕೆಎಸ್ಆರ್ಟಿಸಿ ಬಸ್ನಲ್ಲಿ ಚಾಲಕನ ಛತ್ರಿ ಆಟದ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ನೀಡಿದ್ದಾರೆ. ತಮಾಷೆಗೆ ಮಾಡಿದ ಟ್ರೋಲ್ ಬಗ್ಗೆ ಟೀಕೆ ಮಾಡಿದ್ದಾರೆ. 4 ವರ್ಷ ಆಡಳಿತ ಮಾಡಿದ್ದು ಯಾರು? ಕಾರ್ಪೊರೇಷನ್ ನಲ್ಲಿ ಒಂದು ಬಸ್ ಅನ್ನ ಖರೀದಿಸಿಲ್ಲ, ಬರೋಬ್ಬರಿ 5,900 ಕೋಟಿ ಸಾಲವನ್ನ ಬಿಟ್ಟೋಗಿದ್ದಾರೆ ಅಂತ ಬಿಜೆಪಿ ಟೀಕೆಗೆ ಸಚಿವ ರಾಮಲಿಂಗಾರೆಡ್ಡಿ ಕಿಡಿಕಾರಿದ್ದಾರೆ. ವಿರುದ್ಧ ಕಿಡಿಕಾರಿದೆ. ಈ ಘಟನೆಯನ್ನ ನೋಡಿದ್ರೆ ಲಾಲು ಪ್ರಸಾದ್ ಯಾದವ್ರ ಬಿಹಾರ ನೆನಪಾಗ್ತಾ ಇದೆ ಅಂತ ಸರ್ಕಾರದ ವಿರುದ್ಧ ಬಿವೈ ವಿಜಯೇಂದ್ರ ಆಕ್ರೋಶ ಹೊರಹಾಕಿದ್ದಾರೆ. ಚನ್ನಗಿರಿ ಪೊಲೀಸ್ ಠಾಣೆಯನ್ನ ಧ್ವಂಸ ಮಾಡಿದ್ದಾರೆ. ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದೆ. ರಾಜ್ಯದಲ್ಲಿ ಸಿಎಂ ಗೃಹ ಸಚಿವರು ಇದ್ದಾರಾ ಅಂತ ಸರ್ಕಾರದ ವಿರುದ್ಧ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಇನ್ನು ಕರ್ನಾಟಕ ಬಿಹಾರ ಆಗ್ತಿದೆ ಎಂಬ ವಿಜಯೇಂದ್ರ ಹೇಳಿಕೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ. ಅವರ ಪಕ್ಷ ಆಡಳಿತದಲ್ಲಿರುವಂತಹ ರಾವನಪ್ಪಿದ್ದಾರೆ. ಈ ಸಾವಿಗೆ ಯಾರು ಹೊಣೆ? ಅಲ್ಲಿನ ಸಿಎಂ ಗೃಹ ಸಚಿವರು ರಾಜೀನಾಮೆಯನ್ನ ಕೊಡಬೇಕಲ್ವಾ ಅಂತ ಪರಮೇಶ್ವರ್ ಕಿಡಿಕಾರಿದ್ದಾರೆ. ಹೆಬ್ಬಗೋಡಿ ಬಳಿ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಿಸಿ ಸಿಸಿಬಿ ತನಿಖೆಯಲ್ಲಿ ಮತ್ತಷ್ಟು ಸ್ಫೋಟಕ ಸತ್ಯ ಬಯಲಾಗ್ತಾ ಇದೆ. ಇದು ಕೇವಲ ಡ್ರಗ್ಸ್ ಪಾರ್ಟಿ ಮಾತ್ರವಲ್ಲ, ಬೆಟ್ಟಿಂಗ್ ದಂಧೆ ಇದು ಎನ್ನುವುದು ಗೊತ್ತಾಗಿದೆ. ಬಂಧಿತರ ಖಾತೆಯಲ್ಲಿದ್ದ 86 ಲಕ್ಷ ಹಣವನ್ನ ಫ್ರೀಸ್ ಮಾಡಲಾಗಿದೆ. ಆಂಧ್ರ ಪ್ರದೇಶ ಚುನಾವಣೆ ಹಾಗೂ ಲೋಕಸಭಾ ಚುನಾವಣೆ ಬಗ್ಗೆ ಬೆಟ್ಟಿಂಗ್ ಅನ್ನ ಕಟ್ಟಿದ್ದಾರೆ. ರೇವ್ ಪಾರ್ಟಿ ವೇಳೆ ಹಲವರು ಬೆಟ್ಟಿಂಗ್ ನಡೆಸಿರುವುದು ಬೆಳಕಿಗೆ ಬಂದಿದೆ. ಹೆಬ್ಬಗೋಡಿ ಬಳಿ ರೇವ್ ಪಾರ್ಟಿ ಪ್ರಕರಣದಲ್ಲಿ ಭಾಗಿಯಾದಂತಹ ನಟಿ ಹೇಮಾಗೆ ನೋಟಿಸ್ ನೀಡುತ್ತಿದ್ದಂತೆ ಸಿಸಿಬಿ ಪೊಲೀಸರಿಗೆ ಒತ್ತಡ ಶುರುವಾಗಿದೆ. ವಿವಿಐಪಿ ಕರೆಗಳು ಬರ್ತಿದ್ದು, ಹೇಮಾ ಬರೀ ಡ್ರಗ್ಸ್ ಸೇವನೆಯನ್ನ ಮಾಡಿರೋದು, ಹೀಗಾಗಿ ದಂಡ ವಿಧಿಸಿ ಕೈಬಿಡುವಂತೆ ಸಲಹೆಯನ್ನ ನೀಡಿದ್ದಾರೆ. ಆದರೆ ಸಿಸಿಬಿ ತನಿಖೆಯನ್ನ ಮುಂದುವರಿಸ್ತಾ ಇದೆ. ನಟಿ ಹೇಮಾ ಸೋಮವಾರ ವಿಚಾರಣೆಗೆ ಹಾಜರಾಗದೇ ಇದ್ರೆ ಮತ್ತೊಂದು ನೋಟಿಸ್ ನೀಡಲು ಸಿಸಿಬಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಸಕಾಲಿಕ ಮತ್ತು ಕಾಲಾತೀತವಾಗಿ ಬದುಕಿಗೆ ಅನ್ವಯವಾಗುವಂತಹ ಹಿಮಾಲಯ ಋಷಿಗಳ ದಿವ್ಯ ಸಂದೇಶಗಳ ಆತ್ಮಚರಿತ್ರೆಯ ಮುಖಪುಟ ಇವತ್ತು ಬಿಡುಗಡೆಯಾಗಿದೆ. ಇದು ಹಿಮಾಲಯದ ಮಹಾನ್ ಯೋಗಿ ಸ್ವಾಮಿ ರಾಮ ಹಾಗೂ ಬಹುಶ್ರುತ ವಿದ್ವಾಂಸರಾದ ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಆರ್ ಸತ್ಯನಾರಾಯಣರವರ ಶಿಷ್ಯೆ
ಗುರು ಸಕಲಾಮ ಅವರ ಆತ್ಮಕಥೆ ಬನಶಂಕರಿಯ ಸುಚಿತ್ರ ಫಿಲ್ಮ್ ಸೊಸೈಟಿಯಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಚಿತ್ರನಟಿ ಸಪ್ತಮಿ ಗೌಡ, ಸಾಹಿತಿ ಜೋಶಿ ಭಾಗಿಯಾಗಿದ್ರು. ಈ ವೇಳೆ ಚಂದ್ರಕಲಾ ನಮಸ್ಕಾರ ಭರತನಾಟ್ಯ ಪ್ರೇಕ್ಷಕರ ಮನಸೆಳೆಯಿತು. ಖಾಸಗಿ ಶಾಲೆಯ ಚೆಲ್ಲಾಟದಿಂದ 30 ಮಕ್ಕಳ ಭವಿಷ್ಯ ಸದ್ಯ ಅತಂತ್ರವಾಗಿದೆ. ಬೆಂಗಳೂರಿನ ಶಂಕರಪುರದ ಮಹಿಳಾ ಸೇವಾ ಸಮಾಜ ಸೀನಿಯರ್ ಖಾಸಗಿ ಸ್ಕೂಲ್ ಎಡವಟ್ಟು ಮಾಡಿದೆ. ಸ್ಟೇಟ್ ಬೋರ್ಡ್ ಸಿಲೆಬಸ್ ಅನ್ನ ಬೋಧಿಸುವಂತಹ ಅನುಮತಿ ಇಲ್ಲ ಅನ್ನೋದನ್ನ ಮುಂದಿಟ್ಕೊಂಡು 30 ಮಕ್ಕಳ ದಾಖಲಾತಿಯನ್ನ ವಾಪಸ್ ಪಡೆಯುವಂತೆ ಪೋಷಕರಿಗೆ ಹೇಳಿದ್ದಾರೆ. 50,000 ಅಡ್ವಾನ್ಸ್ ಪಡೆದು ವಿದ್ಯಾರ್ಥಿಗಳನ್ನ ದಾಖಲು ಮಾಡಿಕೊಳ್ಳಲಾಗಿತ್ತು. ಬೀದರ್ ಜಿಲ್ಲೆಯಲ್ಲಿ ಇತ್ತೀಚೆಗೆ ಸೈಬರ್ ಕ್ರೈಮ್ ಖದೀಮರ ಹಾವಳಿ ಹೆಚ್ಚಾಗಿರುವ ಹಿನ್ನೆಲೆ ಇಂದಿನ ಜಾಲದಿಂದ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ಎಲ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇತ್ತೀಚೆಗೆ ವ್ಯಕ್ತಿಯೊಬ್ಬರು ಹಣ ಡಬಲ್ ಆಗುತ್ತೆ ಎಂಬ ದುರಾಸೆಗೆ ಬಿದ್ದು ನಕಲಿ ಟ್ರೇಡಿಂಗ್ ಆಪ್ನಲ್ಲಿ ಇನ್ವೆಸ್ಟ್ ಮಾಡಿ ಸುಮಾರು 47 ಲಕ್ಷಕ್ಕೂ ಅಧಿಕ ಹಣವನ್ನ ಕಳೆದುಕೊಂಡಿದ್ದಾರೆ. ಹೀಗಾಗಿ ಯಾವುದೇ ಬ್ಯಾಂಕ್ ಸಂಸ್ಥೆಗಳು ಮೆಸೇಜ್ ಅನ್ನ ಕಳಿಸಿದ್ರೆ ಅದೇ ಬ್ಯಾಂಕ್ನ ಶಾಖೆಗೆ ಹೋಗಿ ವಿಚಾರಿಸಿ ಲೋನ್ ಅಥವಾ ಬೇರೆ ಮಾಹಿತಿಯನ್ನ ಪಡೆದುಕೊಳ್ಳಿ. ಮೊಬೈಲ್ನಲ್ಲಿ ಅದಕ್ಕೆ ರಿಪ್ಲೈ ಮಾಡಿದ್ರೆ ಹಣ ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಜನರಿಗೆ ಎಸ್ಪಿ ಎಚ್ಚರಿಕೆಯ ಸಂದೇಶವನ್ನ ಹೊರಡಿಸಿದ್ದಾರೆ. ಧಾರವಾಡದ ಐತಿಹಾಸಿಕ ಕೆಳಗೇರಿ ಕೆರೆಯ ಸ್ವಚ್ಛತಾ ಅಭಿಯಾನ ನಡೀತಾ ಇದೆ. ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರುವಂತಹ ಕೆರೆಯನ್ನ ಸಾರ್ವಜನಿಕರೇ ಸ್ವಯಂ ಪ್ರೇರಿತವಾಗಿ ಸ್ವಚ್ಛತೆಯನ್ನ ಮಾಡಿದ್ದಾರೆ. ಕೆರೆಯ ನೀರನ್ನ ಕೃಷಿ ವಿವಿ ಬಳಕೆ ಮಾಡಿಕೊಳ್ತಿದೆ. ಆದರೆ ಪಾಲಿಕೆ ಮತ್ತು ಕೃಷಿ ವಿವಿ ಇಬ್ಬರಿಂದಲೂ ಕೂಡ ಕೆರೆ ನಿರ್ಲಕ್ಷ್ಯವಾಗಿದೆ. ಹೀಗಾಗಿ ಸಾರ್ವಜನಿಕರಿಂದಲೇ ಸ್ವಯಂ ಪ್ರೇರಿತವಾಗಿ ಕೆರೆಯನ್ನ ಸ್ವಚ್ಛಗೊಳಿಸಲಾಗಿದೆ. ದಕ್ಷಿಣ ಕಾಶಿ ಹಂಪಿಗೆ ಜನಸಾಗರ ಹರಿದು ಬರ್ತಾ ಇದೆ. ವೀಕೆಂಡ್ನಲ್ಲಿ ನಿತ್ಯ 10,000ಕ್ಕೂ ಹೆಚ್ಚು ಪ್ರವಾಸಿಗರು ಭೇಟಿ ನೀಡಿದ್ದಾರೆ. ಆನೆ ಸಾಲು, ಒಂಟೆ ಸಾಲು, ಮಹಾನವಮಿ ದಿಬ್ಬ ಸೇರಿದಂತೆ ಅನೇಕ ಸ್ಮಾರಕಗಳನ್ನು ಕಣ್ತುಂಬಿಕೊಳ್ತಿದ್ದಾರೆ. ಪಶ್ಚಿಮ ಘಟ್ಟಗಳ ಪ್ರದೇಶಗಳಲ್ಲಿ ವ್ಯಾಪಕ ಮಳೆಯಾಗ್ತಿರುವ ಹಿನ್ನೆಲೆಯಲ್ಲಿ ಕರಾವಳಿಯ ನೇತ್ರಾವತಿ, ಕುಮಾರಧಾರೆ, ಫಲ್ಗುಣಿ ನದಿಗಳಿಗೆ ನೀರು ಹರಿದು ಬರ್ತಿದ್ದು ನೀರಿನ ಮಟ್ಟವು ಸ್ವಲ್ಪ ಏರಿಕೆ ಕಂಡಿದೆ. ಕಳೆದ ಕೆಲ ದಿನಗಳಿಂದ ಕೊಡಗು, ಚಿಕ್ಕಮಗಳೂರು ಸೇರಿದಂತೆ ಕರಾವಳಿಯಲ್ಲೂ ಭಾರೀ ಮಳೆಯಾಗುತ್ತಿದ್ದು ಪುಣ್ಯ ಕ್ಷೇತ್ರವಾದ ಧರ್ಮಸ್ಥಳದಲ್ಲಿ ನೇತ್ರಾವತಿ ನದಿಯು ತುಂಬಿ ಹರಿಯುತ್ತಿದೆ. ಭಕ್ತರು ನದಿಯಲ್ಲಿ ಸ್ನಾನ ಮಾಡುವಾಗ ಎಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನ ನೀಡಲಾಗಿದೆ. ಮನೆಯೊಂದರಲ್ಲಿ ಇದ್ದ ಕೊಳಕು ಮಂಡಲ ಹಾವನ್ನ ಹಿಡಿದು ರಕ್ಷಣೆ ಮಾಡಿದ ಉರಗ ಪ್ರೇಮಿ ಸ್ನೇಕ್ ಸುರೇಶ್ ಕಾರ್ಯಕ್ಕೆ ಜನರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಉರಗ ಪ್ರೇಮಿ ಸ್ನೇಕ್ ಸುರೇಶ್ ಹಾವನ್ನ ಸೆರೆ ಹಿಡಿದು ರಕ್ಷಿಸಿದಾಗ ಈ ವೇಳೆ ಹಾವು ಗರ್ಭಿಣಿ ಎಂದು ತಿಳಿದು ಬಂದಿತ್ತು. ಇದೀಗ ಆ ಹಾವು 27 ಮರಿಗಳಿಗೆ ಜನ್ಮ ನೀಡಿದೆ. ದೇವಾಲಯಗಳಲ್ಲಿ ಕಳವು ಮಾಡುತ್ತಿದ್ದ 2 ಆರೋಪಿಗಳನ್ನ ಬಂಧಿಸಿ ಕೋಲಾರ ನಗರ ಠಾಣೆ ಪೊಲೀಸರು ಸೆರೆ ಹಿಡಿದಿದ್ದಾರೆ. ತಮಿಳುನಾಡಿನ ಕೃಷ್ಣಗಿರಿಯ ಮೂರ್ತಿ ಮತ್ತು ವಿಜಿ ಬಂಧಿತ ಆರೋಪಿಗಳು ಐಸಂದ್ರ ಮಿಟ್ಟೂರು ಗ್ರಾಮದ ಚಾಮುಂಡೇಶ್ವರಿ ದೇವಾಲಯದಲ್ಲಿ ಕಳವು ಮಾಡಿದ್ರು. ಬಂಧಿತರಿಂದ ದೇವರ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್
ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.